ನಾನಿವತ್ತು ಎಲ್ರಿಗೂ ಇಷ್ಟ ಆಗುವ ಪನ್ನೀರ್ ಪರಾಟ ಮಾಡ್ತಾಯಿದ್ದೇನೆ. ಈ ವಿಧಾನವನ್ನು ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಇದೇ ಥರ ಪರ್ಫೆಕ್ಟಾಗಿ ಪನ್ನೀರ್ ಪರಾಟ ಬರಬೇಕಂದ್ರೆ ಫುಲ್ ವಿಡಿಯೋ ನೋಡಿ. ಹೊಸದಾಗಿ ನೋಡೋರು ಯಾರಾದರೂ ಇದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಲೈಕ್ ಮಾಡಿ. ನೋಡಿ, ನಾನಿಲ್ಲಿ ಗೋಧಿ ಹಿಟ್ಟು ತಗೊಂಡಿದ್ದೇನೆ. ಮೈದಾ ಅಂತೂ ಹಾಕೋದಿಲ್ಲ ಪರಾಟಕ್ಕೆ ನಾವು. ಸಾಲ್ಟ್ ಹಾಕಿಬಿಟ್ಟು ಸ್ವಲ್ಪ ನೀರು ಹಾಕಿಬಿಟ್ಟು ಚೆನ್ನಾಗಿ ಕಲಿಸ್ತೇನೆ. ನಾವು ಕಲಸೋದ್ರಲ್ಲಿ ಕೂಡ ಇರುತ್ತೆ, ಹಿಟ್ಟನ್ನು ಚೆನ್ನಾಗಿ ನಾದ್ಬಿಟ್ಟು ಕಲಿಸ್ಬೇಕು. ಕೈಯಿಂದ ಯಾವ ರೀತಿ ನಾನು ನಾದ್ತೀನಿ ಅಂತ ನೋಡಿ. ಈ ರೀತಿ ನಾದಬೇಕು. ಹಿಟ್ಟು ತುಂಬ ಸಾಫ್ಟಾಗಿರಬೇಕು. ಸಾಫ್ಟಾಗಿದ್ರೇ ಅದು ಒಡೆದೋಗೋದಿಲ್ಲ ಸ್ಟಫ್ ಮಾಡುವಾಗ. ಯಾವ ರೀತಿ ನೋಡಿ, ಈ ರೀತಿ ನಾದ್ಬಿಟ್ಟು ಸ್ವಲ್ಪ ಹೊತ್ತು ಇಡಿ. ಅಷ್ಟೊತ್ತಿಗೆ ನಾವಿಲ್ಲಿ ಸ್ಟಫಿಂಗ್ಗೆ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ ಪನ್ನೀರ್ ತಗೊಂಡಿದ್ದೇನೆ, ಮತ್ತು ಆನಿಯನ್, ಒಂದು ದೊಡ್ಡ ಆನಿಯನ್ ಮತ್ತು ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೇನೆ. ಇದನ್ನು ನಾನು ಫ್ರೈ ಮಾಡಿಬಿಟ್ಟೆ ಮಾಡ್ತೇನೆ. ಆಯಿಲ್ ಹಾಕಿಬಿಟ್ಟು ಆನಿಯನನ್ನು ಸ್ವಲ್ಪ ಫ್ರೈ ಮಾಡಿಬಿಟ್ಟು ಅದಕ್ಕೆ ಕೊರಿಯಾಂಡರ್ ಲೀವ್ಸ್ ಎಲ್ಲ ಹಾಕಿಬಿಟ್ಟು ಮಸಾಲೆ ಎಲ್ಲ ಹಾಕ್ತೇನೆ. ನೋಡಿ, ಇಲ್ಲಿ ನಾನು ಹಲ್ದಿ, ರೆಡ್ ಚಿಲ್ಲಿ, ಜೀರಾ, ಸೋಂಪು, ಚಾಟ್ ಮಸಾಲ, ಕಸೂರಿ ಮೇಥಿ, ಈ ಥರ ಎಲ್ಲ ಮಸಾಲೆಗಳನ್ನು ಹಾಕ್ತೇನೆ. ತುಂಬ ಚೆನ್ನಾಗಿ ಬರುತ್ತೆ ಈ ರೀತಿ ಮಸಾಲೆ ಹಾಕಿ ಮಾಡಿದರೆ. ಸಾಲ್ಟ್ ಕೂಡ ಹಾಕ್ತೇನೆ, ಕೊತ್ತಂಬರಿ ಸೊಪ್ಪು ಹಾಕ್ತೇನೆ. ನಾನು ಯಾವುದು ರಾ ಮಿಕ್ಸ್ ಮಾಡಲ್ಲ. ಕೆಲವರು ಹಸಿಯೇ ಮಿಕ್ಸ್ ಮಾಡ್ತಾರೆ, ನಾನು ಮಿಕ್ಸ್ ಮಾಡಲ್ಲ. ನಾನು ಮೊದಲಿನಿಂದ ಕೂಡ ಇದೇ ರೀತಿ ಮಾಡೋದು. ನಾನು ಮಾಡ್ತಾ ಇರುವಾಗ ಅಂದರೆ ಮದುವೆ ಆದ ಸ್ಟಾರ್ಟಿಂಗಲ್ಲಿ ನನ್ನ ಹಸ್ಬೆಂಡ್ ಅವರ ಊರ ಕಡೆ ಎಲ್ಲ ಇದೇ, ನಾವು ಹೇಗೆ ದೋಸೆ ಇಡ್ಲಿ ತಿಂತೀವೋ ಅವರಿಗೆ ಇದೇ ಥರ ತಿನ್ನೋದು ಪರಾಟ ಎಲ್ಲ. ಸೊ ಹಾಗಾಗಿ ಆಗ ಯಾವುದೇ ಯೂಟ್ಯೂಬ್ ಚಾನೆಲ್ ಆಗಲಿ ಯಾವುದೇ ಇರಲಿಲ್ಲ, ಎಲ್ಲೂ ಕೂಡ ಇದು ಸಿಗ್ತಾ ಇರಲಿಲ್ಲ. ನನಗೆ ಗೊತ್ತಾದ ರೀತಿಯಲ್ಲಿ ನಾನು ಇದೇ ಥರ ಮಾಡಿದೆ. ಬಟ್ ಇವಾಗ ನೋಡಿದರೆ ಎಲ್ರಿಗೂ ಇದೇ ಥರ ಇಷ್ಟ ಆಗುತ್ತೆ ನಾನು ಮಾಡುವ ವಿಧಾನ. ಅದಕ್ಕೋಸ್ಕರ ನಾನು ನಿಮ್ಮ ಜೊತೆನೂ ಶೇರ್ ಮಾಡ್ತಾ ಇದ್ದೇನೆ. ಯಾರು ಆ ರೀತಿ ಮಾಡ್ತೀರೋ ಈ ರೀತಿ ಒಂದು ಸಲ ಮಾಡಿ ನೋಡಿ, ತುಂಬಾ ಚೆನ್ನಾಗಾಗುತ್ತೆ. ಯಾಕೆಂದರೆ ನನ್ನ ಫುಡ್ ಕಸ್ಟಮರ್ 3 ಹೊತ್ತು ಇದನ್ನೇ ತಿನ್ನುವವರು ಇರ್ತಾರೆ. ಅಂದರೆ ಪಂಜಾಬಿ, ರಾಜಸ್ಥಾನಿ, ಅವರಿಗೆಲ್ಲ ಬೆಂಗಾಲೀಸ್, ಅವರಿಗೆಲ್ಲ ಇದೇ ಥರ ಬೇಕು. ನಾನು ಈ ರೀತಿ ಮಾಡಿದ ಮೇಲೆ ಇದನ್ನು ಟ್ರಾನ್ಸ್ಫರ್ ಮಾಡ್ತೇನೆ ಬೇರೆ ಪ್ಲೇಟಿಗೆ. ಅದನ್ನು ನಾನು ಸ್ವಲ್ಪ ಹೊತ್ತು ಕೂಲ್ ಆಗಲಿಕ್ಕೆ ಇಡುತ್ತೇನೆ. ಕೂಲ್ ಆದಮೇಲೆ ನಾವು ಸ್ಟಫಿಂಗ್ ಮಾಡಬೇಕು. ನೋಡಿ, ಈ ರೀತಿ ಎಜ್ಜನ್ನು ಸೈಡಿಂದ ಈ ರೀತಿ ಮಾಡ್ತಾ ಬರಬೇಕು. ಮಿಡ್ಲಲ್ಲಿ ದಪ್ಪನೇ ಇರಬೇಕು. ಉಂಡೆ ಅದರದ್ದು ಇದುಂಟಲ್ಲ, ಜಾಸ್ತಿ ತಗೊಳ್ಬೇಕು ನಾವು. ಸ್ಟಫಿಂಗ್ ನೋಡಿ, ನಾನು 3 ಸ್ಪೂನು ಫುಲ್ಲಾಗಿ ತಗೊಂಡಿದ್ದೇನೆ. ಸ್ಟಫಿಂಗ್ ಕಡಿಮೆ ಹಾಕಬಾರ್ದು, ಆವಾಗ ಟೇಸ್ಟ್ ಆಗೋದಿಲ್ಲ. ತಿನ್ನುವಾಗ ನಿಮಗೆ ಅದು ಪನ್ನೀರಿದ್ದೇ ಮಸಾಲ ಸಿಗಬೇಕು. ಆ ರೀತಿ ನೋಡಿ, ನಾನು ಇಲ್ಲಿ ಪ್ರೆಸ್ ಮಾಡ್ತಾಯಿದ್ದೇನೆ. ಯಾಕೆಂದರೆ ಅದು ಈವನ್ಲಿ ಒಂದೇ ಥರ ಸ್ಪ್ರೆಡ್ ಆಗಲಿ ಅಂತ ಎಲ್ಲ ಕಡೆಯೂ. ಏನು ಒಡೆದೋಗಲ್ಲ. ನೀವು ಮಾಡುವ ವಿಧಾನ ಕರೆಕ್ಟ್ ಇದ್ದರೆ ಉಂಟಲ್ಲ, ಏನೂ ಒಡೆದೋಗಲ್ಲ. ನಾನು ಯಾವ ರೀತಿ ಲಟ್ಟಿಸ್ತೇನೆ ನೋಡಿ. ನಾನು ಲಟ್ಟಿಸುವಾಗ ನಿಮಗೆ ಮಿಡಲಲ್ಲಿ ಇದು ಮಾಡಿದಾಗೆ ಕಾಣ್ತಾ ಉಂಟು, ಬಟ್ ನಾನು ಮಿಡ್ಲಲ್ಲಿ ಸ್ಪ್ರೆಡ್ ಮಾಡೋದಿಲ್ಲ, ಅಂದರೆ ಪ್ರೆಷರ್ ಹಾಕೋದಿಲ್ಲ. ಸೈಡಿಂದ ಲಟ್ಟಿಸ್ತಾ ಬರ್ತೇನೆ. ಪ್ರೆಷರ್ ಎಲ್ಲ ಸೈಡಲ್ಲಿ ಉಂಟು. ಒಂದು ಚೂರು ಒಡೆದೋಗಿಲ್ಲ ನೋಡಿ. ಅದು ಕಾಣ್ತಾ ಉಂಟಲ್ಲ, ಅದು ಒಡೆದೋದಲ್ಲ, ಅದರ ಒಳಗಡೆದು ಪನ್ನೀರ್ ಕಾಣ್ತಾ ಉಂಟು ಅಷ್ಟೇ. ಒಡೆದೋದ್ರೆ ನಿಮಗೆ ಉಬ್ಬಿ ಬರೋದಿಲ್ಲ. ನೋಡಿ ಈಗ ಹೇಗೆ ಉಬ್ಬಿ ಬರ್ತದೆ ಅಂತ ನೋಡಿ. ಫ್ರೈ ಮಾಡುವಾಗ ಫಸ್ಟಿಗೆ ಯಾವತ್ತೂ ಆಯಿಲ್ ಹಾಕಬಾರ್ದು, ಮತ್ತು ಇದಕ್ಕೆ ಬಟರ್ ಅಥವಾ ಗೀ ಹಾಕೋದು. ಈ ರೀತಿ ಉಬ್ಬಿ ಬರುತ್ತೆ. ಇದರಲ್ಲಿ ಸ್ವಲ್ಪ ಇದುಂಟಲ್ಲ ಆಟ, ಅದನ್ನು ಟಿಶ್ಯೂಯಿಂದ ತೆಗಿಬೇಕು. ನಾನು ವಿಡಿಯೋ ಶೂಟ್ ಮಾಡುವ ಇದರಲ್ಲಿ ತೆಗೆದಿಲ್ಲ. ನೀವು ಟಿಶ್ಯೂಯಿಂದ ಮೇಲ್ಗಡೆಯಿಂದ ಹೆಚ್ಚಿರುವ ಆಟವನ್ನು ತೆಗಿಬೋದು. ನೋಡಿ, ಪೂರಿ ಥರ ಉಬ್ಬಿ ಬರ್ತದೆ. ಇದೇ ಪರ್ಫೆಕ್ಟ್ ಮೆಥಡ್. ಕರೆಕ್ಟ್ ಆದರೆ ಈ ರೀತಿ ಉಬ್ಬಿ ಬರ್ತದೆ. ಒಂದು ಚೂರು ಸ್ಟಫಿಂಗ್ ಹೊರಗಡೆ ಬರಲಿಲ್ಲ. ತುಂಬ ಟೇಸ್ಟಿಯಾಗಿರುತ್ತೆ ಇದು. ಎಲ್ರಿಗೂ ಇಷ್ಟ ಆಗುತ್ತೆ ಈ ರೀತಿ ಪರಾಟ. ನೀವು ಇದೇ ರೀತಿ ಮಾಡಿ ನೋಡಿ, ನಿಮಗೂ ಈ ರೀತಿ ಬರುತ್ತೆ. ಏನು ಕಷ್ಟ ಏನೂ ಇಲ್ಲ ಮಾಡಲಿಕ್ಕೆ. 2 ಕಡೆಯೂ ಫ್ರೈ ಆದಮೇಲೆ ನಾವು ಬಟರ್ ಹಾಕಬೇಕು. ನೋಡಿ, ಬಟರ್ ಹೇಗೆ ಮೆಲ್ಟಾಗಿ ಬರ್ತಾ ಉಂಟು. ತುಂಬಾ ಚೆನ್ನಾಗಿರುತ್ತೆ ಈ ಪರಾಟ ಅಂತೂ. ಎಲ್ಲ ಪರಾಟ ನಾನು ಬೇರೆ ಬೇರೆ ಟೈಪಿದ್ದು ಪರಾಟ ಮಾಡ್ತೇನೆ. ಎಲ್ಲನೂ ಇದೇ ರೀತಿ ಇರುತ್ತೆ, ಉಬ್ಬಿ ಬರುತ್ತೆ. ನೀವು ಸಬ್ಸ್ಕ್ರೈಬ್ ಮಾಡಿದರೆ ನನ್ನ ಎಲ್ಲ ರೆಸಿಪಿಗಳನ್ನು ನೋಡ್ಬೋದು. ಮೂಲಿ ಗಾಜರ್ ಪರಾಟದ ವಿಡಿಯೋ ಇದೆ, ಅದರ ಲಿಂಕ್ ಬೇಕಾದರೆ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೇನೆ ನೋಡಿ.